ಹಾಸನ ಆಕಾಶವಾಣಿ ಕೇಂದ್ರದಲ್ಲಿಂದು ರೇಡಿಯೋ ಕಿಸಾನ್ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಕೃಷಿ ಅಭಿವೃದ್ಧಿ ಮತ್ತು ಕೃತಕ ಬುದ್ದಿಮತ್ತೆ ಕುರಿತ ಒಂದು ದಿನದ ವಿಚಾರ ಸಂಕಿರಣಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಚಾಲನೆ ನೀಡಿದರು. ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕ ಅರಕಲಗೂಡು ಮಧುಸೂದನ್, ಕೇಂದ್ರದ ಮುಖ್ಯಸ್ಥರಾದ ಸುಜಾತಾ ಎಸ್ ತಳವಾರ್ ಮತ್ತಿತರರು ಉಪಸ್ಥಿತರಿದ್ದರು. ದೇಶದಲ್ಲಿ ಇರತಕ್ಕಂತಹ ಮಾಧ್ಯಮ ಕ್ಷೇತ್ರಗಳಲ್ಲಿ ಕೂಡ ಅಂತ ಅಂದ್ರೆ 50ರ ದಶಕದಿಂದ ಕೂಡ ಆಕಾಶವಾಣಿ ಮಾಡಿಕೊಂಡು ದೂರದರ್ಶನದೊಂದಿಗೆ ಲತಾ ಕುಮಾರಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತಂತ್ರಜ್ಞಾನಗಳನ್ನು ನಿರಂತರವಾಗಿ ಅಳವಡಿಸಿಕೊಂಡರೆ ಪ್ರಗತಿ ಸಾಧ್ಯವಾಗುತ್ತದೆ ಎಂದರು. ಇವುಗಳನ್ನ ಸಿಂಪಡಣೆ ಸಹ ಮತ್ತೆ ವೆದರ್ ಇನ್ಫಾರ್ಮೇಶನ್ಸ್ ಮತ್ತೆ ಹೀಗೆ ಅನೇಕ ರೀತಿಯಾಗಿ ಯಾವ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ಕೃಷಿಕತೆಯನ್ನ ಒಂದು ಒಳ್ಳೆಯ ಲಾಭದಾಯಕ ಉದ್ಯಮವನ್ನಾಗಿ ಮಾಡಿಕೊಳ್ಳುವ ಬಗ್ಗೆ ಮತ್ತು ತಮ್ಮ ಜೀವನ ಶೈಲಿಯನ್ನಾಗಿ ಮಾಡಿಕೊಳ್ಳುವ ಬಗ್ಗೆ ಒಂದು ವಿಚಾರ ಸಂಕಿರಣ. ಯಾಕಂದ್ರೆ ನಮ್ಮ ರೈತರು ಅವರ ಅಭಿವೃದ್ಧಿಯೇ ನಮ್ಮ ದೇಶದ ಅಭಿವೃದ್ಧಿ. ಹಾಗಾಗಿ ಇಂತಹ ವಿಚಾರ ಸಂಕಿರಣಕ್ಕೆ ಇವತ್ತು ಆಕಾಶವಾಣಿಯಲ್ಲಿ ಎಲ್ಲಾ ರೈತರು ಭಾಗವಹಿಸಿದ್ದಾರೆ. ಮತ್ತೆ ಅನೇಕ ಕೇಳುಗ ರೈತರಿಗೂ ಸಹ ಈ ಇನ್ಫಾರ್ಮೇಶನ್ ಮುಟ್ಟುತ್ತೆ. ಹಾಗಾಗಿ ಎಲ್ಲ ರೈತರಲ್ಲಿ ಕೋರಿಕೊಳ್ಳುವುದು ಇದರ ಉಪಯೋಗವನ್ನ ಪಡೆದುಕೊಳ್ಳಿ. ಅರಕಲಗೂಡು ಮಧುಸೂದನ್ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಪ್ರಸಾರ ಮಾಡಿದ ಹೆಗ್ಗಳಿಕೆ ಹಾಸನ ಆಕಾಶವಾಣಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಅಂದ್ರೆ ಏನು, ಕೃಷಿಯಲ್ಲಿ ಇದನ್ನ ಬಳಕೆ ಮಾಡುವಂತದ್ದು ಹೇಗೆ ಮತ್ತು ಇದರಿಂದ ಏನು ಅಪಾಯಗಳಿದ್ದಾವೆ, ಏನು ಅನುಕೂಲಗಳು ಇದ್ದಾವೆ ಅನ್ನುವಂಥದ್ದನ್ನ AI ತಜ್ಞರನ್ನ ನಾವು ಇವತ್ತು ಬೆಂಗಳೂರಿನಿಂದ ಆಹ್ವಾನವನ್ನ ಮಾಡಿದ್ದೇವೆ, ಮೈಸೂರಿನಿಂದ ಆಹ್ವಾನವನ್ನ ಮಾಡಿದ್ದೇವೆ. AIಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಶೋಧನೆಗಳನ್ನ ಮಾಡಿರ್ತಕ್ಕಂತಹ ಅನೇಕ ವಿಜ್ಞಾನಿಗಳು ಕೂಡ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸುಜಾತಾ ಎಸ್ ತಳವಾರ, ಹೊಸ ಆವಿಷ್ಕಾರಗಳು ಬಂದಾಗ ಅದರ ಸಾಧಕ ಬಾಧಕಗಳ ಬಗ್ಗೆ ಆತಂಕ ಸಹಜ. ಇದೀಗ ಕೃತಕ ಬುದ್ದಿಮತ್ತೆ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಬದಲಾವಣೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಿಸಿದರು. ನಾವು ಏರ್ಪಾಡು ಮಾಡಿದ್ದೀವಿ ಹಾಸನ ಆಕಾಶವಾಣಿ ಕೇಂದ್ರದಲ್ಲಿ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರೇಡಿಯೋನ ಕೇಳಿ ಎಲ್ಲರೂ ಅಲ್ಲೇ ತಮ್ಮ ಮನೆಗಳಲ್ಲೇ ಅಥವಾ ರಾಜ್ಯಾದ್ಯಂತ ದೇಶಾದ್ಯಂತ ಕುಳಿತುಕೊಂಡು ಅವರು ತಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಆಲಿಸ್ಲಿ ಅನ್ನುವಂತ ಸದುದ್ದೇಶದಿಂದ 1 ಗಂಟೆವರೆಗೂ ನಾವು